ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮಗು, ಮೆಹಂದಿ ಶಾಸ್ತ್ರಕ್ಕೆಲ್ಲ ರೆಡಿನಾ? ಹಾ ತಾತ, ಯಾವ ಜ್ಯುವೆಲ್ಸ್ ಹಾಕೊಳ್ಳೋದು ಅಂತ ನೋಡ್ತಾ ಇದ್ದೆ. ತಗೋ ಪ್ರಸಾದ. ನೀನು ಸದಾ ಸುಖವಾಗಿರ್ಬೇಕು. ದೇವರು ನಿನಗೆ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಿನ್ನ ಖುಷಿನೇ ನಮ್ಮೆಲ್ಲರ ಖುಷಿ. ನೀ ಚೆನ್ನಾಗಿರ್ಬೇಕು, ನಿನಗೇನು ಆಗಬಾರ್ದು. ತಾತ, ಏನಿಷ್ಟು ಎಮೋಷನಲ್ ಆಗ್ಬಿಟ್ಟಿದ್ದೀರಾ? ನನಗೇನಾಗುತ್ತೆ? ನಾನ್ ಇಷ್ಟಪಟ್ಟು ಹುಡ್ಗನ್ ಮದ್ವೆ ಆಗ್ತಾ ಇದೀನಿ, ಇನ್ನೇನ್ ಬೇಕು? ನೋಡ್ತಾ ಇರಿ, ಇನ್ 1 ವರ್ಷದಲ್ಲಿ ನಿಮ್ ಕೈಗೆ ಮರಿ ಮಗನ್ ಕೊಡ್ತೀನಿ. ಆಮೇಲೆ ಅದನ್ನ ಎತ್ಕೊಂಡು ಜೋಲಾಲಿ ಆಟ ಆಡಿಸ್ತಾ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ನೀವು. ನಿನಗೆ ಸತ್ಯ ಗೊತ್ತಿಲ್ಲಮ್ಮ. ಆ ಭಗವಂತ ನೀನು ಕಂಡಿರೋ ಮದುವೆ, ಮಕ್ಕಳು, ಸಂಸಾರ ಅನ್ನೋ ಕನಸನ್ನ ಎಲ್ಲಿ ಕಿತ್ಕೊಂಡ್ಬಿಡ್ತಾನೋ ಅನ್ನೋ ಭಯ ನನಗೆ. ನಿನಗೆ ಆಯಸ್ಸೇ ಇಲ್ಲ ಅಂದಮೇಲೆ ಇದನ್ನೆಲ್ಲ ಹೇಗೆ ಅನುಭವಿಸೋಕೆ ಸಾಧ್ಯ? ನಿನ್ನ ಆರೋಗ್ಯದ ಪರಿಸ್ಥಿತಿ ಸರಿ ಹೋಗೋವರೆಗೂ ನಮ್ಮ ಮನಸ್ಸಿಗೆ ಸಮಾಧಾನನೇ ಇಲ್ಲ ಮಗು. ಕಣ್ಣೀರೆಲ್ಲ ಯಾಕೆ ಹಾಕ್ತಿದ್ದೀರ ತಾತ? ತಾತ, ರೆಟ್ರೋ ಹೀರೋ ನೀವು. ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಮನೆ ತುಂಬಾ ಖುಷಿಯಾಗಿ ಓಡಾಡ್ತಾ ಇರ್ಬೇಕು. ಹೀಗೆಲ್ಲ ಅಳ್ಬಾರ್ದು. ನಿಮ್ ಮೊಮ್ಮಗಳು ಹೋಗ್ತಿರೋದ್ ಯಾರ ಮನೆಗೆ ಹೇಳಿ? ಅಭಯ್ ಅವ್ರ ಮನೆಗೆ, ನಿಮ್ ದೋಸ್ತ್ ಮನೆಗೆ. ತಾತ ಬನ್ನಿ ಇಲ್ಲಿ. ನಾನು ಆವಾಗ ಮನೆಗ್ ಬರ್ತೀನಿ ಗೊತ್ತಾ ಮದ್ವೆ ಆದ್ಮೇಲೆ. ಆವಾಗ ಯಾರಿಗೂ ಹೇಳ್ದಂಗ್ ನೀವು ಮೊದ್ಲು ಪಾರ್ಟಿ ಮಾಡ್ತಿದ್ರಲ್ಲ, ಆ ತರ ನನ್ ಗಂಡನ ಜೊತೆ ಪಾರ್ಟಿ ಮಾಡ್ಕೊಳ್ಳಿ. ನಾನೇನ್ ರಿಸ್ಟ್ರಿಕ್ಟ್ ಮಾಡಲ್ಲ, ಆಯ್ತಾ? ಆದ್ರೆ ನನ್ ಪರ್ಮಿಷನ್ ಇದೆ ಅಂತ ಹೇಳಿ ನೀವ್ ಅಭಯ್ ಅವ್ರಿಗೆ ಹೇಳಂಗಿಲ್ಲ. ಆಮೇಲೆ ಸದ್ರ ಬೆಳ್ದ್ಬಿಡುತ್ತೆ. ಹೆಂಡತಿ ಅಂದ್ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಹೂನಮ್ಮ, ಹಾಗೇ ಇರು. ಇದೇನಿದು? ಅಭಯ್ ಫೋಟೋ ಇಲ್ಲಿದೆ. ನಾಳೆ ಮದುವೆ ಆಗ್ತಿದೆ, ಡೈರೆಕ್ಟ್ ಆಗಿ ನೋಡ್ಬೋದು. ಫೋಟೋ ಯಾಕೆ ಇವಾಗ? ಈ ಫೋಟೋನ ಆಲ್ಬಮ್ ಇಂದ ತೆಗೆದಿಟ್ಕೊಂಡ್ಯಾ? ಅಯ್ಯೋ ತಾತ, ನಾನ್ ಎತ್ಕೊಂಡಿಲ್ಲ. ಇದಿಲ್ಲಿಗೆ ಹೇಗ್ ಬಂತು ಅಂತಾನೆ ನನಗೆ ಗೊತ್ತಿಲ್ಲ. ಕಳ್ಳಿ, ರೂಮಲ್ಲಿರೋದು ನೀನು ನಿಮ್ಮ ಅಕ್ಕ ಗೌರಿ ಇಬ್ರೇ. ನೀನಿಲ್ದೆ ಹೋದ್ರೆ ನಿಮ್ಮ ಅಕ್ಕ ಗೌರಿ ತಂದಿಟ್ಕೊಂಡಿರ್ತಾಳ.